ನನ್ನ ಈ ತುಂಬಿದ ಸಂಸಾರ ಕೊಟ್ಟ ಮಾತಿನಂತೆ ಕರ್ಮದ ಕಾಯಕಲದಲ್ಲಿ ತೊಡಗಿಸಿಕೊಂಡಿದ್ದರಿಂದಲೇ ಇಂದು ಈ ಮನೆ ಸಂತೋಷ ಸಂಭ್ರಮದಿಂದ ತುಂಬಿ ತುಳುಕುತ್ತಿದೆ. ಇನ್ನು ನನ್ನ ಹೆಂಡತಿ ಜ್ಯೋತಿ ತನ್ನ ಒಡಲಲ್ಲಿ ಮಕ್ಕಳಿಲ್ಲದಿದ್ದರೂ ಮೈದುನರನ್ನೇ ಮಕ್ಕಳೆಂದು ತಿಳಿದು ಜೋಪಾನ ಮಾಡಿ ತನ್ನ ಕೈ ತುತ್ತಿನ ಅನ್ನವನ್ನು ಉಣಬಡಿಸಿ ಒಳ್ಳೆಯ ನಡೆ ನುಡಿ ಕಲಿಸಿದ ನನ್ನ ಹೆಂಡತಿ ಜ್ಯೋತಿ ನಿಜವಾಗಲೂ ದೇವತೆಯೇ. ಜ್ಯೋತಿ ಜ್ಯೋತಿ ಏನ್ರಿ ಕೂಗಿದ್ರಿ? ಹೊಲಕ್ಕೆ ಹೋದ ಪ್ರಕಾಶ ಮತ್ತು ಪ್ರಶಾಂತ ಇನ್ನೂ ಬರ್ಲಿಲ್ವೇ? ಇಲ್ಲ ರೀ, ಅವರಿಬ್ರು ಹೊಲದಲ್ಲಿ ನೀರು ಹಾಯಿಸ್ತೀನಿ ಅಂತ ಹೋಗಿದ್ದಾರೆ. ಅಲ್ರಿ, ನನ್ನ ಮೈದುನ ಪ್ರಶಾಂತ್ BA ಪದವೀಧರ. ಅವನಿಗೆ ಪದವಿ ಸಿಗ್ತಲ್ಲ ಅಂತ ಎಲ್ಲ ಕಡೆನೂ ಇಂಟರ್ವ್ಯೂಗೋಸ್ಕರ ಅರ್ಜಿ ಹಾಕ್ತಾನೆ ಇದ್ದಾನೆ. ಆದರೆ ಎಲ್ಲಿ ಹೋದರೂ ನಿರಾಸೆಯಿಂದ ಬರಗೈಯಿಂದ ಮನೆಗೆ ಬರ್ತಾ ಇದ್ದಾನೆ. ಹೀಗೆ ಆದರೆ ಹೇಗ್ರಿ? ಕಲಿತ ವಿದ್ಯಾವಂತನಾದವನು ಅವನು ಏನಾದರೂ ನೌಕರಿ ಮಾಡೋದು ಅಥವಾ ಇದೇ ರೀತಿ ಮನೇಲಿ ಕುಳಿತುಕೊಳ್ಳೋದು? ಏನಂತೆ ಜ್ಯೋತಿ? ನನ್ನ ತಮ್ಮ ವಿದ್ಯಾವಂತನಾದರೂ ನೌಕರಿ ಸಿಗುತ್ತಿಲ್ಲವೆಂಬ ಕೊರಗು ಮನದಲ್ಲಿದ್ದರೂ ಕೂಡ ಸದಾ ನಮ್ಮ ಜೊತೆ ನಗುನಗುತ್ತಾ ಇರುವನು. ಅವನ ಮನಸ್ಸಿನ ಭಾವನೆ ಏನೆಂದು ನಾನು ಅರಿತಿದ್ದೇನೆ ಜ್ಯೋತಿ. ಆದರೆ ರಾಜಕಾರಣಿಗಳ ಕೈಗೊಂಬೆಯಾಗಿ ಚೆಲುವೆಯಾದ ಕಾಂಚಾನ ಭ್ರಷ್ಟ ಅಧಿಕಾರಿಗಳ ಕೈ ಸೇರುತ್ತಿರುವಾಗ ನನ್ನಂಥ ಸಾಮಾನ್ಯ ಒಕ್ಕಲಿಗನ ತಮ್ಮನಿಗೆ ನೌಕರಿಯ ಭಾಗ್ಯ ಕನಸಿನ ಮಾತು ಜ್ಯೋತಿ. ಜ್ಯೋತಿ, ಒಂದು ವೇಳೆ ಇಲ್ಲ ಬಿಡು. ಏನ್ರಿ, ಯಾಕೆ ಮಾತಿನ ಮಧ್ಯ ಮೌನವೇ ಜಾಸ್ತಿ ಆಗ್ತಾ ಇದೆಯಲ್ಲ? ನನಗನ್ನಿಸ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ಅದ್ಯಾವುದೋ ಸಂಶಯದ ಸುಳಿಗಾಳಿ ಬೀಸ್ತಾ ಇದೆ ಅಂತ. ಯಾಕೆ ನನ್ನ ಮುಂದೆ ಹೇಳಬಾರ್ದೇನ್ರಿ ಅದೇನು ಅಂತ? ಸತಿಪತಿಗಳೆಂಬುವರು ಬದುಕಿನ ಬಂಡಿಗೆ ಎರಡು ಗಾಲಿಗಳಿದ್ದ ಹುಚ್ಚಿ ಮನಸ್ಸಿನಲ್ಲಿ ಮೂಡಿದ ಸಂಶಯದ ವಿಚಾರ ನಿನ್ನ ಮುಂದೆ ಹೇಳಿದೆ, ಮತ್ತಾರ ಮುಂದೆ ಹೇಳಲಿ? ನಾವಿಬ್ಬರು ಸೇರಿ ನೂರಾರು ದೇವರಿಗೆ ಹರಕೆ ಹೊತ್ತರು. ಯಾವ ದೇವರ ಕರುಣೆಯೂ ನಮಗಾಗಲಿಲ್ಲ. ಬಂಜ ಎಂಬ ಶಬ್ದ ದೂರಾಗಲಿಲ್ಲ. ಜ್ಯೋತಿ, ನಮಗೆ ಮುಂದೆ ಮಕ್ಕಳಾಗದಿದ್ದರೆ ಮೈದುನರೇ ಮಕ್ಕಳೆಂದು ತಿಳಿದು ಜೋಪಾನ ಮಾಡಿದ್ದೇವೆ. ಆದರೆ ನನ್ನ ತಮ್ಮಂದಿರು ನಾಳೆ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೋ ಏನೋ ಅಂತ ನನಗೆ ಸಂಶಯ ಮೂಡ್ತಾ ಇದೆ ಜ್ಯೋತಿ. ಅಲ್ಲ ರೀ, ಇದೆಂಥ ಪ್ರಶ್ನೆ ನೀವು ಮನಸ್ಸಿನಲ್ಲಿ ಕಾಡ್ತಾ ಇರೋದು? ನೋಡ್ರಿ, ಇದೇ ಕೈಯಾರೆ ಇದೇ ತೊಡೆ ಮೇಲೆ ಕುಳಿಸ್ಕೊಂಡು ಅವರನ್ನು ಚೆನ್ನಾಗಿ ಬೆಳೆಸಿ ಕೈ ತುತ್ತು ಮಾಡಿ ಉಣಿಸಿ ಹೆತ್ತ ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿನ ಕೊಟ್ಟು ಜೋಪಾನ ಮಾಡಿದ್ದೀವಿ. ನಮ್ಮ ಕರ್ತವ್ಯ ನಾವು ಮಾಡಿರ್ಬೇಕಾದ್ರೆ ಆ ನನ್ನ ಮುತ್ತಿನಂಥ ಮೈದನರು ಅವರು ಯಾವತ್ತೂ ನಮಗೆ ಕೇಳು ಬಗೆಯಿಲಾರೇ. ಜ್ಯೋತಿ, ನೀನು ಹೇಳ್ತಾ ಇರೋದು ಸತ್ಯವಿದೆ. ಆದರೆ ಈ ಕಲಿಯುಗದ ಕಾಲಚಕ್ರಕ್ಕೆ ಸಿಲುಕಿ ನಮಗೆ ಕೇಡು ಬಗೆದರೆ ಅಂತ ಇಲ್ಲ, ಸಾಧ್ಯವೇ ಇಲ್ಲ. ಹೆತ್ತ ಮಕ್ಕಳ ಹಾಗೆ ಜೋಪಾನ ಮಾಡಿರೋ ಅವರು ಎಂದಿಗೂ ಮೋಸ ಮಾಡಲಾರ. ನೋಡಿ, ಒಬ್ಬ ತಾಯಿ ಒಂದು ಮಗುವಿಗೆ 9 ತಿಂಗಳು ಜನ್ಮ ನೀಡಿ ಆ ಮಗುವನ್ನು ತೊಡೆ ಮೇಲೆ ಇರಿಸಿ ಮುದ್ದಾಡಬೇಕಾದ್ರೆ ಆ ಮಗು ಮಲಮೂತ್ರ ವಿಸರ್ಜನೆ ಮಾಡುತ್ತೆ. ಹಾಗಂತ ಆ ತಾಯಿ ಕೋಪ ಮಾಡಿಕೊಂಡು ಆ ಮಗುವಿನ ಕತ್ತೆ ಹೆಚ್ಚುತ್ತಾಳೋ ಇಲ್ಲ ತನ್ನ ತೊಡೆಯನ್ನು ಕತ್ತರಿಸಿಕೊಳ್ತಾಳೋ? ಇಲ್ಲವಲ್ಲ, ಏನೇ ಆದರೂ ತನ್ನ ಕೈಯಿಂದ ಹಸನಗೊಳಿಸಿ ಮತ್ತೆ ಆ ಮಗುವನ್ನು ಪ್ರೀತಿಯಿಂದ ಮುದ್ದಾಡ್ತಾಳೆ. ಹಾಗೆ ನಾವಿಲ್ಲಿವರೆಗೂ ಅವರಿಬ್ಬರನ್ನ ಹೆತ್ತ ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದೀವಿ. ಹೀಗಿರಬೇಕಾದ್ರೆ ಯಾವುದೇ ಕಾರಣಕ್ಕೂ ಅವರಿಂದ ನಮಗೆ ಮೋಸ ಆಗಲಾರ್ದು. ನಾವು ಮಾಡಬೇಕಾದ ಪ್ರಯತ್ನ ಅಂತೂ ನಾವು ಮಾಡಿದ್ದಾಯಿತು. ಮುಂದೆ ಅವರು ನಮ್ಮನ್ನು ನೋಡ್ಕೊಳ್ತಾರೋ ಅಥವಾ ಇಲ್ವೋ ಅದು ಅವರಿಗೆ ಬಿಟ್ಟುಕೊಟ್ಟ ವಿಷಯ. ಮೆಚ್ಚಿದೆ ಜ್ಯೋತಿ ನಿನ್ನ ಈ ಮಾತಿಗೆ. ಇಂದಿನ ಕಾಲದಲ್ಲಿ ಆಸ್ತಿಗಾಗಿ ಅಣ್ಣ ತಮ್ಮಂದಿರು, ತಂದೆ ತಾಯಿಗಳು, ಸೋದರ ಸೋದರಿಯರು ಬಡಿದಾಡಿಕೊಂಡು ಕೋಟು ಮೆಟ್ಟಿಲು ಹೊತ್ತುವ ಈ ತಂತ್ರಜ್ಞಾನ ಯುಗದಲ್ಲಿಯೂ ಅಣ್ಣನ ಹೆಂಡತಿಯಾಗಿ ಬಂದು
ಮೈದುನರನ್ನು ಮಕ್ಕಳಂತೆ ಕಾಣುವ ಈ ನಿನ್ನ ಹಿರಿದಾದ ಗುಣ ಈ ನನ್ನ ಸಮಾಜಕ್ಕೆ ಮಾದರಿಯಾಗಲಿ. ಜ್ಯೋತಿ, ನಿನ್ನ ಮಮತೆಯ ಮೋಹದ ಪರೀಕ್ಷೆ ಮಾಡಲು ನಿನ್ನ ಅಂತರಂಗದಲ್ಲಿ ಅಡಗಿದ ಭಾವನೆಯನ್ನು ಕೆದಕಿದ್ದೇನೆ ಹೊರತು ನಿನ್ನ ಮನ ನೋಯಿಸುವುದಕ್ಕಾಗಿ ಅಲ್ಲ. ವಿದ್ಯಾವಂತರು ವಿಚಾರಶೀಲರಾದ ನನ್ನ ತಮ್ಮಂದಿರು ನಮಗೆ ಎಂದಿಗೂ ಕೇಳು ಬಗೆಯುವುದಿಲ್ಲ ಜ್ಯೋತಿ. ಕರುಳು ಬಳ್ಳಿನ ಕತ್ತರಿಸಿ ಅಂಡ ಅತ್ತೆಯರಿಗೆ ಮೋಸ ಮಾಡಿ ಇತ್ತ ಮನೆಯಿಂದ ದೂರವಾಗಿ ಅವರಷ್ಟೇ ಹಾಯಾಗಿರಬೇಕು ಅಂತ ಬಯಸೋ ಮೂರ್ಖರಲ್ಲ ರೀ ನನ್ನ ಮೈದುನರು, ಸ್ವಾರ್ಥಿಗಳು ಅಲ್ಲ. ನಮ್ಮನ್ನು ಬಿಟ್ಟು ಅವರು ಯಾವತ್ತೂ ಇರೋಕ್ಕೆ ಸಾಧ್ಯ ಇಲ್ಲ ಅಲ್ರಿ. ಇಂಥ ಪ್ರಶ್ನೆ ಎಲ್ಲ ಕೇಳಿ ನನ್ನ ಜೊತೆ ಚೇಷ್ಟೆ ಮಾಡ್ತಾ ಇದ್ದೀರೇನು? ಚೆನ್ನಾಗಿದೆ ನಿಮ್ಮ ಕಥೆ. ವೇಳೆ ಆಯಿತು, ಮೊದಲು ಊಟ ಮಾಡಿ. ಹೊಲದಲ್ಲಿ ಕಂಡಪಟ್ಟಿ ಕೆಲಸ ಇದೆ, ಹೋಗೋರಂತೆ ಬನ್ನಿ. ಏನ್ರಿ ಈ ಕೆಂಪು ತುಂಬಿದ ಈ ನಿನ್ನ ಕೆಂದುಟಿಯಿಂದ ಒಂದು ಸಿಹಿ ಮುತ್ತು ಕೊಡಬಾರದು? ಏನ್ ನಿಮಗೇನು ಹೊತ್ತು ಗೊತ್ತು ಇಲ್ವಾ? ಯಾವಾಗ ನೋಡಿದ ಹುಡುಗಾಟಿಗೆನೆ ನಿಮಗೆ. ಹೋಗಿಪ್ಪ. ಈ ನನ್ನ ಮುದ್ದಾದ ಮಡದಿಯನ್ನು ಹೃದಯ ಪಂಜರದಲ್ಲಿಟ್ಟು ಪೂಜಿಸುವೆ, ಪ್ರೀತಿಸುವೆ, ಆರಾಧಿಸುವೆ. ಹೊರಹೊಮ್ಮಲಿ ಒಂದು ಸುಮಧುರವಾದ ಗೀತೆ. ಪತಿಯಾಜ್ಞೆ ಮೀರುವುದುಂಟೆ? ಆಗಲಿ ಪತಿದೇವ. ನನ್ನೊಲವೇ ನನ್ನ ಚಲುವೆ ಬಲಿ ಬಂದು ಸಿಹಿ ಮುತ್ತು ನೀರು ಸಿಹಿ ಮುತ್ತಿನ ಕಾಲಿಗೆ ನನ್ನ ಸರಿ ಹಾಗೆ ಏನ್ರಿ ಏನಂದ್ರೆ ಏನು ಬೇಕು? ಸಿಹಿ ಮುತ್ತು. ಮುತ್ತ? ಅಯ್ಯೋ ಅಯ್ಯೋ ಅಯ್ಯೋ, ನಾಚಿಕೆ ಆಗತ್ರಿ. ಸಿಹಿ ಮುತ್ತಿನ
ಏನ್ರಿ ನಡೀರಿ ಊಟ ಮಾಡಿ ಹೊಲಕ್ಕೆ ಹೋಗೋರಂತ. ಬಾಳ ಬಂಗಾರ ನೀನು ಹಳಿಯ ಸಿಂಗಾರ